ಎಕ್ಸ್ಕ್ಯೂಸ್ ಮೀ. ಬೊಕ್ಕೆ ಡೆಲಿವರಿ ಮಾಡಕ್ಕೆ ಬಂದಿದ್ದು ನೀವೇ ಅಲ್ವಾ? ಹೌದು ಸರ್. 3rd ಫ್ಲೋರ್ಗೆ ಪೇಷಂಟ್ ನೋಡಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರು. ಆರ್ಡರ್ ಮಾಡಿದ್ದು ನಾನೇ. ತಗೊಳ್ಳಿ ಪೇಮೆಂಟ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ರಾಧಾ, ಬಂದ್ ಕೆಲಸ ಆಯ್ತಲ್ಲ, ನಡಿಮ ಹೋಗೋಣ. ಅಮ್ಮ, ಒಂದ್ಸಲ ವ್ಯಕ್ತಿ ನೋಡ್ಕೊಂಡು ಹೋಗೋಣವಾ? ಈಗಾಗಲೇ ಹೊತ್ತಾಗಿದೆ ರಾಧಾ. ಅತ್ತೆ ಎದ್ಬಿಟ್ಟಿದ್ರೆ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ಸಮಾಧಾನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಾಮ್ಮ ಹೋಗೋಣ. ಸರಿ. ಕೆಮ್ಮಂಗಿ ಸರಿಯಾಗಿ ಗೊತ್ತೇ ಒಳ್ಳೆ ಗೋಧಿ ಹಿಟ್ಟು ಕಲಿಸ್ದಂಗೆ ಕಲಿಸ್ತಾ ಇದ್ದಾಳೆ. ಏನೇ ಮಾತಾಡ್ತಿಲ್ಲ? ಕೆಮ್ಮಂಗಿ ಎಲ್ಲಿ ಕಿತ? ಡೆಕೋರೇಷನು ಕೆಮ್ಮಂಗಿ ಯಾರು ಇಲ್ವಲ್ಲ? ಎಲ್ಲ ಹಾಳಾಗಿ ಹೋದ್ರು. ಮಾಡ್ತೀನಿ ತೊಳ್. ಕೆಮ್ಮಂಗಿ ಡೆಕೋರೇಷನ್ ಆಹಾ, ಬೇಡ ಬೇಡ ಅಂದ್ರೂ ಹೋಗ್ಬಿಟ್ಟಿದ್ದಾರೆ. ಮನೆಗೆ ಬರ್ರಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇವಳೆಲ್ಲ ಹಾಳಾಗೋದ್ಲು. ಲಿಖಿತಾ, ಲಿಖಿತಾ ಹೋದ್ಲು ಇವಳು. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾಳೆ? ತಲೆ ಮೇಲೆ ಹಲಸ್ ನನ್ ಬಿದ್ದೋಳ್ ತರ ಕೂತಿದ್ದಾಳಲ್ಲ. ಇಲ್ಲ ಆನಂದ್ ಅವರೇ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಶಟ್ ಅಪ್, ಮಾತಾಡ್ಬೇಡ. ನಾಳೆಯಿಂದ ನಿನ್ನ ಕೆಲ್ಸಕ್ಕೆ ಬರೋ ಅಗತ್ಯ ಇಲ್ಲ. ಆ್ಯಂಡ್ ಆಫೀಸ್ ಕಡೆನೂ ಬರೋಕ್ಕೆ ಹೋಗ್ಬೇಡ. ಡಿಸ್ಮಿಸ್ ಆರ್ಡ್ರು ನಿಮ್ಮ ಮನೆಗೆ ತಲುಪುತ್ತೆ. ನಿಮ್ಮ ಅಕ್ಕ ರೆಕಮೆಂಡ್ ಮಾಡಿದ್ದಕ್ಕೆ ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡೆ. ಆದರೆ ಈಗ ಗೊತ್ತಾಯ್ತು, ರೆಕಮೆಂಡ್ ಮಾಡಿರೋ ವ್ಯಕ್ತಿನೇ ಸರಿಗಿಲ್ಲ ಅಂತ. ನಿಮ್ಮ ಅಕ್ಕನಿಂದ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಛೇ, ಐ ಹೇಟ್ ಹರ್. ಐ ಹೇಟ್ ಯು ಟು. ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಆನಂದ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಎಲ್ಲಿ? ಫೋನಲ್ಲಿ. ಫೋನ್ ಎಲ್ಲಿಂದು? ಹೇಯ್, ಫೋನ್ ಇಲ್ಲಿದೆ, ಫೋನೇ ಬಂದಿಲ್ಲ. ಯಾರ ಜೊತೆ ಮಾತಾಡ್ತಿದ್ದೆ? ಅಪ್ಪಮ್ಮ, ಏನಾಯ್ತು ಗೊತ್ತಾ? ಗೊತ್ತಿಲ್ಲ, ಹೇಳು. ಅಕ್ಕ ಮಾಡಿರೋ ಕೆಲ್ಸಕ್ಕೆ ಆನಂದ್ ಅವ್ರು ನನ್ನ ಕೆಲಸದಿಂದ ತೆಗ್ದ್ಬಿಟ್ರು. ಯಾವಾಗ? ಆನಂದ್ ಅವ್ರು ಫೋನ್ ಮಾಡಿ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ರು ಅಂತ ನಾನು ನೆನ್ಸ್ಕೊಂಡೆ. ಗೂಬೆ, ಮಕ್ಕಷ್ಟು ಮಂಗಳಾರತಿ ಎತ್ತ. ಅಪ್ಪಮ್ಮ, ಒಂದ್ ವೇಳೆ ಅದೇ ನಿಜ ಆಗ್ಬಿಟ್ರೆ? ನಿಜನಾ? ಅಮ್ಮ ರಾಧಾ,
ಓ ಸವಿತಾ ಅವರೇ, ಇವಾಗ ಡ್ಯಾನ್ಸ್ ಕ್ಲಾಸ್ ಇಲ್ಲ, ಅವಳು ಬಂದಿಲ್ವಾ? ಇಲ್ಲ, ಅವಳು ಬರಲಿಲ್ಲ. ಫೀಸ್ ಕೊಟ್ಟೋಗೋಣ ಅಂತ ಬಂದೆ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಮ್ಮ. ಅಯ್ಯೋ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? 3 ತಿಂಗಳಿಂದ ಡ್ಯಾನ್ಸ್ ಕ್ಲಾಸ್ ಫೀಸ್ ಕಟ್ಟಿರಲಿಲ್ಲ. ಸ್ವಲ್ಪ ಕಷ್ಟ ಆಯಿತು. ಹೀಗೆಲ್ಲ ಸರಿ ಹೋಯ್ತು. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ತಗೊಳಮ್ಮ. ಆದರೆ ನಮಗೆ ಬೇಕಾದ ಟೈಮ್ಗೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆಲ್ಲ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತೀಯ? ಇವಳು ನನ್ನ ತಂಗಿ. ಈಗ ನಮ್ಮನೆ ತಾನೇ ಶಿಫ್ಟ್ ಆಗಿದ್ದಾರೆ. ಅವ್ರ ಮಕ್ಕಳನ್ನು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕಿತ್ತು. ಅದರ ಅಡ್ವಾನ್ಸನ್ನು ಇದರಲ್ಲೇ ಇದೆ. ಸರಿ, ನಾವಿನ್ನು ಬರ್ತೀವಿ. ಸರಿ, ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಹೇಳಿ. ಹಾಂ ಸರಿ. ನೋಡಿದ್ಯಾ ಮರದ, ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ನಮ್ಮ ಕಷ್ಟ ಕಾಲದಲ್ಲಿ ದೇವ್ರ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಷ್ಟ ಕಾಲದಲ್ಲಿ ಹಣ ಸಿಗೋ ಹಾಗಾಯ್ತು. ಹೌದಮ್ಮ. ಒಂದು ನಿಮಿಷ ತಗೋ. ದುಡ್ಡೇನೋ ಸಿಕ್ತಮ್ಮ, ಆದರೆ ಬಡ್ಡಿ ಕಟ್ಟಕ್ಕೆ ಇಷ್ಟು ಸಾಲಲ್ಲ. ಈಗೇನು ಮಾಡೋದು? ಅತ್ತೆ ಅತ್ತೆ ಅಜ್ಜಿ, ಅತ್ತೆ ಅಜ್ಜಿ, ಅಜ್ಜಿ, ಅತ್ತೆ ದಯವಿಟ್ಟು ದುಡ್ಡು ಕೊಡಿ ಅತ್ತೆ. ನಾಯಿಗಳ ತರ ಹಿಂದಿಂದೇನೆ ಬರ್ತೀರಾ? ಅತ್ತೆ ದಯವಿಟ್ಟು ಆ ದುಡ್ಡು ಕೊಡಿ. ಈಗ ಇದ್ರ ಅಗತ್ಯ ತುಂಬಾ ಇದೆ. ನನಗೂ ನೀನು ಕಾಲತ್ತು ಅಗತ್ಯ ತುಂಬಾನೇ ಇತ್ತು. ಆದ್ರೆ ನೀನು ನನ್ನ ತಲೆಗೆ ಟೊಪ್ಪಿ ಹಾಕಿ ಹೋಗ್ಲಿಲ್ವಾ? ದುಡಿಯೋಕೆ ಅಂತಾನೆ ಹೋಗಿದ್ದಜ್ಜಿ. ಈಗ ಒಂದೊಂದು ರೂಪಾಯು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಅತ್ತೆಮ್ಮ, ಮನೆ ದೇವರು ರಾಮನ್ ಮೂರ್ತಿನ ಆ ಫೈನಾನ್ಷಿಯರ್ ಕಡೆಯವ್ರು ತಗೊಂಡೊಟ್ಟೋಗಿದ್ದಾರೆ. ಅದನ್ನ ಬಿಡಿಸ್ಕೊಂಡು ಬರ್ಬೇಕು ಅಂದ್ರೆ ಈ ದುಡ್ಡು ಬೇಕೇ ಬೇಕು. ಕೊಡಿ ಅತ್ತೆಮ್ಮ. ಎತ್ತಾಕೊಂಡು ಹೋಗೋವರೆಗೂ ನೀವಿಬ್ರೆ ಮಲ್ಕೊಂಡಿದ್ರ? ಸಮಸ್ಯೆ ಮಾಡ್ಕೊಳ್ಳೋದು, ಆಮೇಲೆ ನನ್ನ ಹತ್ರ ಬಂದು ಅಂತ 4 ಕಣ್ಣಲ್ಲೂ ಅಳೋದು. ಕಾವೇರಿ ನೀರನ್ನೇ ಬತ್ತೋಗ್ಸೋ ದೇವ್ರು ನಿಮ್ಮಿಬ್ರು ಕಣ್ಣೀರ್ನ ಮಾತ್ರ ಬತ್ತೋಗ್ಸಲ್ಲ. ಅದು ನಿಮ್ ಕಣ್ಮರ. ನಾನೇನ್ ಮಾಡ್ಲಿ? ರಾಮ ಹೋದ್ರೇನಂತೆ, ಭೀಮನ್ ತಂದಿಡಿ. ನಾನೀಗ ಕೈ ವಾಸಿಯಾಗಿರೋ ಖುಷಿಲಿ ಶಾಪಿಂಗ್ ಹೋಗ್ಬೇಕು. ದುಡ್ಡುಳಿದ್ರೆ ಒಂದ್ ಪಿಕ್ಚರ್. ಜಾಗ ಬಿಡೆ. ಅಜ್ಜಿ, ಇದು ಒಂದ್ಸಲ ಅತ್ತೆ. ಅಜ್ಜಿ, ಅತ್ತೆ, ಅಜ್ಜಿ, ತುಂಬಾ ಅಗತ್ಯ ಇದೆ. ಅತ್ತೆ ಅತ್ತೆ ಎಲ್ಲಿಂದನೋ ದುಡ್ಡು ಬಂತು ಅನ್ಕೊಳ್ಳೋಷ್ಟ್ರಲ್ಲಿ ಬಂದಷ್ಟೇ ವೇಗವಾಗಿ ಹೊಟ್ಟೋಯ್ತಲ್ಲಮ್ಮ. ಎಲ್ಲಿವರೆಗೂ ಮಡಿಕೆಲಿರೋ ತೂತು ಮುಚ್ಚಲ್ವೋ ಅಲ್ಲಿವರೆಗೂ ಅದರಲ್ಲಿ ನೀರು ನಿಲ್ಲಲ್ಲ. ಎಲ್ರೂ ಕಷ್ಟ ಅಂತ ರಾಮನ ಹತ್ರ ಹೋದ್ರೆ ನಾವು ರಾಮನ್ನೇ ಕಷ್ಟದಲ್ಲಿ ಸಿಕ್ಕಾಕಿಸ್ಬಿಟ್ಟಿದೀವಲ್ಲ ಅಮ್ಮ. ಕಷ್ಟ ಪರಿಹಾರ ಮಾಡೋ ರಾಮನೇ ಜೊತೆಗಿಲ್ಲ ಅಂದ್ಮೇಲೆ ಇದೆಲ್ಲ ಹೇಗಮ್ಮ ಸರಿ ಹೋಗುತ್ತೆ?
ಪ್ರಸಾದ್ ಸರ್, ಪ್ರಸಾದ್ ಸರ್. ಅಮ್ಮ, ಇದು ಪ್ರಸಾದ್ ಸರ್ ಮನೆನೇ ಅಲ್ವಾ? ಹೌದು, ನೀವ್ಯಾರು? ನಾನು ಸಂಜಯ್ ಅಂತ. ಪ್ರಸಾದ್ ಸರ್ ನನಗೆ ಹಳೆ ಪರಿಚಯ. ಬಾಪ ಒಳಗೆ. ಪ್ರಸಾದ್ ಸರ್ ಎಲ್ಲಿ ಕಾಣಿಸ್ತಾ ಇಲ್ಲ? ಅವರು ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದಾರಪ್ಪ.